ದೇಶಕ್ಕೆ ಸ್ವತಂತ್ರ ಬಂದು ಹಲವು ದಶಕಗಳೇ ಕಳೆದೋಗಿದೆ. ಆದರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಗುಳಗಟ್ಟ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಪ್ರತಿನಿತ್ಯ ಇಲ್ಲಿನ ಗ್ರಾಮಸ್ಥರು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಗ್ರಾಮದ 10 ಯುವಕರಿಗೆ ಮದುವೆ ಆಗದೆ ಒಂದು ರೀತಿ ಇಡೀ ಪೋಷಕರು ಕೂಡ ಪರದಾಡುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನಾನು ಅದೇ ಗ್ರಾಮದಲ್ಲಿದ್ದೇನೆ. ಇಲ್ಲಿನ ಜನರ ಕಷ್ಟ ಏನು, ಎಷ್ಟರ ಮಟ್ಟಿಗೆ ಇಲ್ಲಿ ಸರ್ಕಾರ ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿದೆ, ಅವರ ಬಾಯಿಂದಲೇ ತಿಳ್ಕೊಳ್ಳೋಣ. ನೇರವಾಗಿ ಮಾತನಾಡಿಸ್ತೀನಿ. ಸರ್, ಸ್ವತಂತ್ರ ಬಂದು 75 ವರ್ಷಗಳ ಕಳೆದೋಗಿದೆ. ಆದರೆ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳಿಲ್ಲ, ರಸ್ತೆ ಇಲ್ಲ, ಚರಂಡಿ ಇಲ್ಲ, ಕುಡಿಯೋ ನೀರು ಕೂಡ ಇಲ್ಲ. ಏನು ಹೇಳ್ತೀರಾ, ಯಾವ ರೀತಿ ಇದೆ ಪರಿಸ್ಥಿತಿ? ಸರ್, ನಮ್ಮ ಊರಿನಲ್ಲಿ ಇದುವರೆಗೂ ನಾನು ಹುಟ್ಟಿದಾಗಿಂದ ನೋಡ್ತಾ ಇದ್ದೀನಿ, ಸರಿಯಾದ ಸಮರ್ಪಕವಾದ ಒಂದು ರಸ್ತೆ ಕೂಡ ಇಲ್ಲ, ಚರಂಡಿ ಇಲ್ಲ. ಇರೋ ಚರಂಡಿಗಳಲ್ಲೂ ಕೂಡ ಹೂಳು ತೆಗಿಯಲ್ಲ, ಅಲ್ಲೆಲ್ಲ ಗಿಡ ಗಂಟೆಗಳು ಬೆಳ್ಕೊಂಡಿದ್ದೆ, ಅಶುಚಿತ್ವ ತಾಂಡವ ಆಡ್ತೈತೆ, ನೀವೇ ನೋಡ್ತಾ ಇದ್ದೀರಿ. ಟ್ಯಾಂಕ್ ಇದೆ, ಮನೆಗಳಲ್ಲಿ ನಲ್ಲಿ ಬರಲ್ಲ, ಎಲ್ಲ ಕಮ್ಯುನಿಟಿ ಎಲ್ಲ ಒಂದೇ ಕಡೆ ನೀರು ಹಿಡ್ಕೊಳ್ಳೋಂಥ ಪರಿಸ್ಥಿತಿ ಇದೆ. ಹೀಗಾಗಿ ಹಲವಾರು ಸಮಸ್ಯೆಗಳ ಜೊತೆ ಈಗ ರಸ್ತೆದು ಮೂಲ ಸಮಸ್ಯೆ ಆಗಿದೆ. ಏನಾಗಿದೆ, ನಮ್ಮ ಗೇಟಿಂದ ಊರಿಗೆ ಬರೋಕ್ಕೆ ಸರಿಸುಮಾರು 1.5 ಕಿಲೋಮೀಟರ್ ಆಗುತ್ತೆ. ನಮ್ಮೂರಿಗೆ ಬಸ್ ಬರಲ್ಲ, ಆಟೋ ಬರಲ್ಲ, ಕಾರ್ ಬರಲ್ಲ ಸರಿಯಾಗಿ. ಇಲ್ಲಿಂದ ವಿದ್ಯಾರ್ಥಿಗಳು ಏನೇ ಇದ್ರು, ಯಾರೇ ಇದ್ರು, ಪೇಷಂಟ್ಗಳಿದ್ರು, ವಯೋವೃದ್ಧರಿದ್ರು ಗೇಟ್ಕೊಂಡು ನಡ್ಕೊಂಡು ಹೋಗಬೇಕು. ಸಂಜೆ ಆ ಕಡೆಯಿಂದ ಬರಬೇಕು ಅಂತಂದ್ರೂ ಕೂಡ ಒಂದು ಬೀದಿ ದೀಪದ ವ್ಯವಸ್ಥೆ ಇಲ್ಲ. ಅದ್ರ ಬಗ್ಗೆನೇ ದಶಕಗಳಿಂದ ಹೋರಾಟ ಮಾಡ್ತಿದ್ರು ಕೂಡ ಗೇಟಿಂದ ಇಲ್ಲಿವರೆಗೂ ಬೀದಿ ದೀಪಗಳು ಹಾಕಿಲ್ಲ. 15 ವರ್ಷದಿಂದ ರಸ್ತೆ ಹಾಕಿದ್ದು, ಅದು 2 ವರ್ಷಕ್ಕೆ ಕಿತ್ತೋಯ್ತು. ಮತ್ತೆ ಬಂದು ಅದನ್ನು ಸಮರ್ಪಕವಾಗಿ ಗುಂಡಿನೂ ಮುಚ್ಚಿಲ್ಲ, ಇಲ್ಲ ರಸ್ತೆನೂ ಮಾಡಿಲ್ಲ. ಈಗ ನೀವು ಸಂಪೂರ್ಣ ನೋಡ್ತಾ ಇದ್ದೀರಿ, ರಸ್ತೆಗಳೆಲ್ಲ ಹಾಳಾಗಿದೆ. ಮತ್ತು ಚರಂಡಿಗಳಂತೂ ಚರಂಡಿದು ಸಿಕ್ಕ ತೀರಾ ಸಮಸ್ಯೆ ಸರ್. ಚರಂಡಿಗಳೇ ಇಲ್ಲ. ಚರಂಡಿಗಳಿಲ್ದೇ ರೋಡ್ಗಳಿಗೆ ನೀರು ಬಿಡಂಗಾಗಿದೆ. ಇದರಿಂದ ಸುಮಾರು ಹಲವಾರು ಜ್ವರಗಳು, ನಿಮಗೆ ಗೊತ್ತು, ಡೆಂಗ್ಯೂ ಆಗಿರ್ಬೋದು, ಚಿಕನ್ ಗುನ್ಯ ಆಗಿರ್ಬೋದು, ಈ ಥರದ ಜ್ವರಗಳೆಲ್ಲ ಬರೋಕ್ಕೆ ಶುರುವಾಗಿದೆ. ಅದರ ಜೊತೆಗೆ ವಿಶೇಷವಾಗಿ ರೈತಾಪಿ ವರ್ಗದ ಯುವಕರಿಗೆ ಮೊದಲನೇದಾಗಿ ಹೆಣ್ಗಳನ್ನೇ ಕೊಡ್ತಾ ಇಲ್ಲ. ಈಗ ಹಳ್ಳಿಗಳಲ್ಲಿ ಉಳಿಬೇಕು ಅಂದರೆ ಮೂಲ ಸೌಕರ್ಯಗಳಿರಬೇಕು. ಈಗ ಒಂದು ಸಿಟಿನಲ್ಲಿ ಏನೆಲ್ಲ ಇರುತ್ತದೆ, ಅದು ಹಳ್ಳಿಗಳಿಗೆ ತಂದರೆ ತಾನೇ ಜನಪ್ರತಿನಿಧಿಗಳು ಹಳ್ಳಿನಲ್ಲಿ ಯುವಕರು ಉಳಿಯೋದು, ಯುವಕರು ಉಳಿದ್ರೆ ತಾನೇ ಯುವತಿಯರನ್ನ ಕೊಡೋದು. ಈಗ ಹಳ್ಳಿಗಳಲ್ಲಿ ಏನು ಒಂದು ಮೂಲಭೂತ ಸೌಕರ್ಯಗಳಿಲ್ಲ ಅಂದರೆ ಜನಗಳು ಹೆಂಗೆ ರೈತರ ಮಕ್ಕಳಿಗೆ ಅವರು ಮಕ್ಕಳನ್ನ ಕೊಡ್ತಾರೆ, ಅದು ಸಮಸ್ಯೆ ಆಗಿದೆ. ಹೋಗಿ ಒಂದು ಹೆಣ್ಣು ಕೂಡ ಕೊಡ್ತಾ ಇಲ್ಲ ಯುವಕರುಗಳಿಗೆ ಇಲ್ಲಿ ಗ್ರಾಮ. ಖಂಡಿತ ಸರ್, ಮೂಲಭೂತ ಸೌಕರ್ಯಗಳೇ ಇಲ್ಲದ ಹಳ್ಳಿಗೆ ಮಕ್ಕಳುಗಳನ್ನ ಕೊಡೋಕೆ ಯಾರು ತಂದೆ ತಾಯಿ ತಾನೇ ಇಷ್ಟಪಡ್ತಾರೆ ಸರ್? ಏನ್ ಹೇಳ್ತಾರೆ, ಬರ್ತಾರೆ, ನೋಡ್ತಾರೆ, ಎಲ್ಲ ಒಪ್ಪಿಗೆ ಆಗಿರುತ್ತೆ. ಇಲ್ಲಿ ಬಂದಾಗ ಇಲ್ಲಿ ನೋಡ್ತಾರೆ, ಈ ತಿರುಮುರುಗಳು ನೋಡ್ತಾರೆ, ಕಿತ್ತೋಗಿರೋ ರಸ್ತೆಗಳು ನೋಡ್ತಾರೆ, ಚರಂಡಿಗಳು ನೋಡ್ತಾರೆ, ನಲ್ಲಿ ನೀರಿಲ್ದೇನೆ ಆಚೆ ಬಂದು ನಿಂತಿರೋಲ್ಲ ನೋಡ್ತಾರೆ. ಇದೆಲ್ಲ ನೋಡಿದಾಗ ಅವ್ರಿಗೆ ಅನ್ಸುತ್ತೆ, ಓ ಇಲ್ಲಿಗೆ ಯಾಕೆ ಕೊಡಬೇಕು, ಸಿಟಿ ಕೊಟ್ಟರೆ ನನ್ನ ಮಕ್ಕಳು ಚೆನ್ನಾಗಿರ್ತಾಳಲ್ಲ ಅನ್ನೋ ಥರದಲ್ಲಿ ಈಗ ಒಂದು ಸಾಮಾಜಿಕ ಸಮಸ್ಯೆಯಾಗಿ ಉದ್ಭವ ಆಗ್ಬಿಟ್ಟಿದೆ ಸರ್ ಇದು. ಅಮ್ಮ, ಇವಾಗ ಎಷ್ಟು ಜನ ಮಕ್ಕಳುಗಳು ಉಳಿದಿದ್ದಾರೆ ಮದ್ವೆ ಆಗ್ದಾನೆ ಅಂತ? ಯುವಕರುಗಳು ಕಡಿಮೆ ಅಂದ್ರೆ ಒಂದು 50ಗಿಂತ ಜಾಸ್ತಿ ಇದ್ದಾರೆ ಸರ್. 50 ಜನ ಗಂಡು ಮಕ್ಳಿಗೆ ಹೋಗ್ಲಿ, ಒಂದು 25ರಿಂದ 30 ಗಂಡು ಮಕ್ಳಿಗೆ ನೋಡ್ಕೊಂಡು ಹೋಗಿದ್ದಾರೆ. ಒಂದು 20 ಗಂಡು ಮಕ್ಳಿಗೆ ನೋಡ್ಕೊಂಡು ಹೋಗ್ಬಿಟ್ಟು, ಈ ಊರಲ್ಲಿ ರೋಡೇ ಚೆನ್ನಾಗಿಲ್ಲ, ನಾವು ಎಣ್ಣೆ ಹೆಂಗೆ ಕೊಡೋದು, ನಾವು ಕಾರ್ಗಳಿಗೂ ಗಾಡಿಗಳು ತಗೊಬಂದ್ರೆ ಒಳಗಡೆ ಬರೋಕ್ಕಾಗಲ್ಲ, ಅಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಬರಬೇಕು ಅಂತ ಸಮಸ್ಯೆಗಳನ್ನ ಹೇಳಿ ಹೆಣ್ಮಕ್ಳನ್ನೇ ಕೊಡ್ತಿಲ್ಲ ಸರ್ ನಮ್ಮ ಗಂಡು ಮಕ್ಕಳಿಗೆ. ಇನ್ನೊಂದು ಆಟೋ ಚಾಲಕರು ಊರೊಳಗಡೆ ಬಾಪ ಅಂತಂದರೆ ರೋಡೇ ಚೆನ್ನಾಗಿಲ್ಲ, ನಾವು ಒಳಗಡೆ ಬರಲ್ಲ, ನಾವು ರೋಡಲ್ಲೇ ಬಿಟ್ಟು ಹೋಗ್ತೀವಿ ಅಂತೇಳಿ ಒಳಗಡೆ ಬರಲ್ಲ ಸರ್. 200-300 ಕೇಳ್ತಾರೆ ನಮ್ಮ ಊರಿಗೆ. ತಂದೆ ತಾಯಿಗಳಿಗೆ ಮಕ್ಕಳು ಮದುವೆ ಮಾಡ್ಬೇಕು ಅನ್ನೋ ಆಸೆ. ಅಂದ್ರೆ ಈ ಸರ್ಕಾರ ಮೂಲಭೂತ ಸೌಕರ್ಯದಿಂದ ದೊಡ್ಡ ಎಡವಟ್ಟು ಕೊಟ್ಟಿಲ್ಲ ಸರ್. ನಮ್ಗೆ ಸಿಗಬೇಕಾದ ಸವಲತ್ತುಗಳು ನಮ್ಮ ಗುಳಗಟ್ಟ ಗ್ರಾಮಕ್ಕೆ ಒಂದು ಸಿಕ್ಕಿಲ್ಲ ಸರ್ ನೆಟ್ಗೆ ಇಲ್ಲಿವರೆಗೂ. ನಾವು ಪಾದಯಾತ್ರೆ ಎಲ್ಲ ಮಾಡ್ಕೊಂಡೆಲ್ಲ ಹೋಗಿದ್ವಿ, ಆಯ್ತಮ್ಮ ಇನ್ನೊಂದು ತಿಂಗಳಲ್ಲಿ ಎಲ್ಲ ಬರ್ತೀವಿ ಅಂತಂದ್ರು. ನಾವು ಒಳಗಡೆ ಹೋದವ್ರನ್ನ ಒಳಗಡೆ ಕಚೇರಿ ಒಳಗಡೆನೆ ಬಿಟ್ಕೊಟ್ಟಿಲ್ಲ ಸರ್ ನಮಗೆ. ಅಲ್ಲಿ ಪೊಲೀಸ್ನವ್ರನ್ನೆಲ್ಲ ಹಾಕೊಂಡು ಒಳಗಡೆ ಏನಕ್ಕೂ ನಾವು ಮಾತಾಡು ಕೊಡೋಕು ಬಿಡ್ದೇನೆ ಹೊರಗಡೆ ನಿಂತ್ಕೊಂಡು ಮಾತಾಡಿಸ್ಬಿಟ್ಟು ಕಳ್ಗಿಸ್ಬಿಟ್ರು ಸರ್. ನಾವು ಬರ್ತೀವಿ ನಡೀರಿ ಅಂತೇಳಿ ಮತ್ತೆ ಬಂದು ನಮ್ಮ ಗ್ರಾಮಕ್ಕೆ ಏನು ವಿಚಾರಿಸ್ಲಿಲ್ಲ ಸರ್. ನೀವು ಹೇಳ್ತಿದ್ರಿ ಹೆಣ್ಣು ಕೊಡ್ತಾ ಇಲ್ಲ ಅಂತಂದ್ರೆ, ಹೋಗಿ ನೋಡಿರ್ತೀರಿ, ಹೆಣ್ಣು ಒಪ್ಕೊಂಡಿರ್ತಾರೆ, ಅದ್ರ ಇಲ್ಲಿಗೆ ಬಂದ್ಮೇಲೆ ನಮ್ಮ ಗ್ರಾಮ ನೋಡ್ಬಿಟ್ಟು ಹೆಣ್ಣು ಕೊಡಲ್ಲ, ನಾವು ರೋಡೇ ಚೆನ್ನಾಗಿಲ್ಲ, ಎಣ್ಣೆ ಹೆಂಗ್ ಕೊಡೋದು ಅಂತೇಳಿ ವಾಪಸ್ ಹೋಗ್ಬಿಡ್ತಾರೆ ಸರ್. ಆ ಥರ ಪ್ರಾಬ್ಲಮ್ ಆಗಿದೆ ನಮಗೆ. ರೋಡ್ಗಳು ಯಾವುದೇ ಗಂಡು ಮಕ್ಳ ಪರಿಸ್ಥಿತಿ ಏನ್ ಮಾಡ್ಬೇಕು ಅಂದ್ರೆ, ಊರಲ್ಲಿ ರೋಡ್ ರೆಡಿ ಮಾಡ್ಬಿಟ್ಟು ಹೆಣ್ಣು ನೋಡಕ್ ಹೋಗ್ಬೇಕು ಸರ್. ಈಗ ನಾವು ಅಂತ ಪರಿಸ್ಥಿತಿಲಿ ಇದೆ ಈಗ ನಮ್ಮ ಪರಿಸ್ಥಿತಿ. ಇದು ಸರ್ಕಾರ ಗಮನಕ್ಕಿಲ್ವಾ? MLA ಅವರು ಕೇಳ್ತಾ ಇಲ್ವಾ? ಬಂದು ತಂದಿದೆ ಸರ್, ಎಲ್ಲರ ಗಮನಕ್ಕೂ ತಂದಿದೆ ಸರ್. ನಮ್ಮ ಪಂಚಾಯತ್ ಗ್ರಾಮೀಣ ಅಭಿವೃದ್ಧಿ ಪೈತ್ರಲ್ಲಿ ಇರ್ಬೋದು, ತಾಲೂಕಲ್ಲಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ಎಲ್ಲಾ ಅಭಿವೃದ್ಧಿ ಗಮನಕ್ಕೂ ತಂದಿದ್ದೀವಿ. ಯಾರು ಚಿಂತಿತ್ತು ಕಾಳಜಿ ವಹಿಸ್ತಿಲ್ಲ. MLA ಅವರು ಬಂದಿಲ್ವಾ? ಬಂದಿಲ್ಲ ಸರ್. ಸುಮಾರು 2 ವರ್ಷದಿಂದ ಎಲೆಕ್ಷನ್ ಆಗಿ 2 ವರ್ಷ ಆಯ್ತು. ಇವತ್ತು ಗಂಟೆ ಒಂದು ದಿನ ವಿಸಿಟ್ ಕೊಟ್ಟಿಲ್ಲ, ಒಂದೇ ಇಲ್ಲ. ಏನ್ ಹೇಳ್ತಾರೆ ಕೇಳಿದ್ರೆ ನೀವೇ ಸರ್? ಕೈಗೆ ಸಿಕ್ಕಲ್ಲ, ಏನ್ ಹೇಳ್ತಾರೆ ಕೈಗೆ ಸಿಗಲ್ಲ ಸರ್. ಏನ್ ಹೇಳ್ತೀರಾ ಸರ್? ಅಂದ್ರೆ ನೀವು ಹೋಗಿ ಮನವಿ ಮಾಡಿದಿರಾ, ಓಲಿ ಈ ರೀತಿ ಸಮಸ್ಯೆ ಇದೆ, ಸಮಸ್ಯೆ ಇದೆ ಅಂತ ಮನವಿ ಮಾಡಿದೀವಿ. ಪಂಚಾಯತ್ ಹತ್ರನೂ ಸಹ ಹೋಗಿ ಇಲ್ಲಿಂದ ನಮ್ಮ ಗ್ರಾಮದಿಂದ ಸುಮಾರು 200 ಸೀಟ್ ಹೋಗಿ ಇಲ್ಲಿಂದ ಪಾದಯಾತ್ರೆ ಮಾಡಿ ತಾಲೂಕ್ ಪಂಚಾಯತಿ ಕಚೇರಿಗೆ ಹೋಗಿ ಆ ಇಲಾಖೆಗೆ ನಾವು ವಿಷಯ ಮುಟ್ಟಿಸಿದ್ದೀವಿ. ನಾವೆಲ್ಲ ಲೀಸ್ಟ್ ಸೇರಿಸ್ತೀವಿ ಕಣಪ್ಪ, ಬಂದಲ್ಲಿ ವಿಸಿಟ್ ಮಾಡ್ತೀವಿ. ವಿಸಿಟ್ ಮಾಡಿ ನೋಡಿ ಏನು ಸಮಸ್ಯೆ ಇದೆ ಅದೆಲ್ಲ ಖಂಡಿತ ನಾವು ಅದನ್ನು ಪರಿಶೀಲನೆ ಮಾಡಿ ನಾವು ಮುಂದೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದು ಹೇಳಾದ್ಮೇಲೆ ಮತ್ತೆ ಒಂದು ದಿನನೂ ಕೂಡ ಅವರು ಗ್ರಾಮಕ್ಕೆ ಭೇಟಿನ ಕೊಟ್ಟಿಲ್ಲ ಅವರು.
ಬರೀ ಅವತ್ತು ಅಲ್ಲಿ ಹೋದಾಗ ಆಶ್ವಾಸನೆ ಕೊಟ್ಟಷ್ಟೇ. ನಾವು ಮತ್ತೆ ಗ್ರಾಮಕ್ಕೆ ತೆರಳಿದ ಮೇಲೆ ಒಂದು ದಿನನೂ ಕೂಡ ಅವ್ರು ಬಂದು ಪರಿಶೀಲನೆ ಮಾಡಿ ಹಿಂಗೆ ಸಮಸ್ಯೆ ಇದೆ ಅಂತೇಳಿ ಅವ್ರು ಯಾರು ಕೂಡ ಕ್ರಮ ತಗೊಂಡೇ ಇಲ್ಲ ಇಲ್ಲಿವರೆಗೂ. ಮತ್ತು ಅದರಲ್ಲಂತೂ ನಮ್ಮಂಥ ಯುವಕರಿಗೆ ರೈತರ ಗಂಡು ಮಕ್ಳಿಗೆ ಹುಡುಗಿನೇ ಕೊಡ್ತಾ ಇಲ್ಲ. ನಾವು ಹೋಗಿ ನೋಡ್ಕೊಂಡು ಬರ್ತೀವಿ, ಎಲ್ಲ ಒಪ್ಕೊಳ್ತಾರೆ, ಊರಿಗೆ ಬರ್ತಾರೆ, ರಸ್ತೆ ಯಾವಾಗ ನೋಡ್ತಾರೆ, ರಸ್ತೆ ನೋಡಿದ ತಕ್ಷಣ ರಸ್ತೆ ಏನು ಈ ಮಟ್ಟಕ್ಕೆ ಐತಲ್ಲ, ಗ್ರಾಮ ನೋಡಿದ್ರೆ ಈ ಮಟ್ಟಕ್ಕೆ ಕುಗ್ಗೈತೆ, ಇಂಥ ಗ್ರಾಮಕ್ಕೆ ನಾವ್ಯಾಕೆ ಹೆಣ್ಮಕ್ಳುಗಳು ಕೊಡಬೇಕು, ನಮ್ಮ ಹೆಣ್ಮಕ್ಳನ್ನ ಸಿಟಿ ಕೊಡೋಣ. ಅದ್ರಲ್ಲಿ ಮಳೆ ಹೋಯ್ತು ಅಂತಂದ್ರಂತೂ ನಡ್ಕೊಂಡು ಬರೋಕ್ಕೆ ಆಗಲ್ಲ. ಎಲ್ಲಿ ಗುಂಡಿ ಐತೆ, ಎಲ್ಲಿ ರಸ್ತೆ ಐತೆ ಅನ್ನೋದೇ ಕಾಣಲ್ಲ. ಅಲ್ಲಿ ಇನ್ನು ಆಟಗಳು ಬರ್ಬೇಕು ಅಂತಂದ್ರು ಆಟೋದವ್ರು ಬರೋದೇ ಇಲ್ಲ ಊರಿಗೆ. ಈ ರೀತಿ ದೊಡ್ಡ ಸಮಸ್ಯೆ ಆಗೈತೆ. ಆದಷ್ಟು ಬೇಗ ನಮ್ಮ ಈ ಸಮಸ್ಯೆನ ಆಲಿಸಿ ಅಧಿಕಾರಿಗಳು ಆದಷ್ಟು ಬೇಗ ನಮ್ಮ ಇದನ್ನ ಸಮಸ್ಯೆನ ಪರಿಹಾರ ಮಾಡ್ಕೊಡ್ಬೇಕು ಅಂತ ಅವ್ರು ಕೇಳ್ಕೊಳ್ತೀನಿ. ನೀವೇನು ಹೇಳ್ತೀರಮ್ಮ? ನಾವೇನಿಲ್ಲ ಸರ್, ಇಲ್ಲಿ ಡ್ರೈನಲ್ಲಿ ಮೇಲ್ಗಡೆ ನೀರೆಲ್ಲ ಫುಲ್ಲು ಸರ್, ಇಲ್ಲಿ ಬರ್ತದೆ ಸರ್ ಊರ್ ನೀರೆಲ್ಲ. ಬಂದ ತಕ್ಷಣ ಇಲ್ಲಿ ನಮ್ಮ ಹಸು ಕಟ್ಟಾಕ್ತೀನಿ ಸರ್, ಒಳಗಡೆಗೆಲ್ಲ ತುಂಬ್ಕೋದು ಸರ್. ಅಲ್ಲಿ ನಿಂತ್ಕೊಂಡು ನಾನು ಬೇಕಾದಷ್ಟು ಹತ್ತು ಬಿಟ್ಟಿದ್ದೀನಿ ಸರ್. ನಾನು ನಮ್ಮ ಹಸುಗೆ ಹಿಂಗೆಲ್ಲ ತುಂಬ್ಕತ್ತಲ್ಲ, ನಮ್ಮ ಮನೆ ಒಳಗಡೆಗೆಲ್ಲ ಹಿಂಗೆಲ್ಲ ತುಂಬ್ಕತ್ತಲ್ಲ ಅಂತ ಹತ್ತು ಬಿಟ್ಟಿದ್ದೀನಿ ಸರ್. ಹತ್ತು ಬಿಟ್ಟು ಆವಾಗ ನಾವು ಈಗ ಸುಮಾರು ಈಗ ಮಾಡ್ಕೊಂಡು ಹೋಯ್ತಾ ಇದೀವಿ ಸರ್. ಡ್ರೈನ್ದಂತೂ ಫುಲ್ಲು, ರೋಡಂತೂ ಫುಲ್ಲು ಸಮಸ್ಯೆ ಸಕ್ಕತ್ತು ಸರ್. ಆಮೇಲೆ ನಲ್ಲಿಗಳು ಮನೆಗೆ ನಲ್ಲಿಗಳಿಲ್ಲ ಸರ್. ಆಮೇಲೆ ಕರೆಂಟ್ ಇಲ್ಲ ಸರ್, ನೆಟ್ ನೇರಕ್ಕೆ. ಇವೆಲ್ಲ ಸಮಸ್ಯೆಗಳು ನಮ್ಮ ಊರಲ್ಲಿ ನಡೀತಾವೆ ಸರ್. ನಮ್ಗೆ ಭಾರಿ ಇದ್ದಾರೆ ಸರ್. ನಮ್ಗೆ ನಮ್ಗೆ ಹಳನೇ ಬಂದ್ಬಿಡ್ತದೆ ಸರ್. ನಮ್ಮ ಮಳೆ ಬಂದಾಗ ಸರ್ ನಮ್ಗೆ ರೋಡಲ್ಲಿ ತಿರ್ಗಾಡಿಕೆ ಆಗೋದಿಲ್ಲ ಸರ್. ನನ್ಗೆ ನಿಜವಾಗ್ಲೂ ಹತ್ತೆ ಬಿಟ್ಟಿದ್ದೀನಿ ಸರ್. ನಾನು ಎಷ್ಟೋ ದಿನ ನಮ್ಮ ಮನೆ ಒಳಗಡೆ ತುಂಬ್ಕೊತದೆ ಸರ್. ನೋಡಿ ಸರ್, ಊರ್ ನೀರಲ್ಲಿ ಇಲ್ಲಿ ಬರ್ತದೆ ಸರ್, ಬಂದರೂ ಡ್ರೈನ್ ಮಾಡಿಲ್ಲ ಸರ್. ಇಲ್ಲಿ ನಮ್ಗೆ ಭಾರಿ ಸಮಸ್ಯೆ ಜಾಸ್ತಿ ಆಗೈತೆ ಸರ್. ಇಲ್ಲಿ ನೋಡಿ ಸರ್, ಈ ಸೊಳ್ಳೆ ನೊಣಗಳು ಮಕ್ಕಳು ಹೆಂಗೆ ನಿಂತ್ಕೊ ತಿರ್ಗಾಡೋದಿಲ್ಲ ಅಲ್ಲ. ನೋಡಿ ಸರ್ ಹೆಂಗೈತೆ ಗಲೀಜು. ಇದೆಲ್ಲ ಕ್ಯಾಮ್ರಾ ಮಾಡಿ ಸರ್ ಇದನ್ನ ನೋಡಿ ಸರ್. ಇಲ್ಲಿ ಹೌದು ಸರ್, ಇಲ್ಲಿ ನಮ್ಮ ಊರಿಗೆ ಬಂದು ವ್ಯವಸ್ಥೆಗಳು ಸರ್ ಯಾರು ಏನು ಮಾಡ್ತಾ ಇಲ್ಲ ಸರ್. ಅವ್ರ ಮೇಲೆ ಇವರೇ ತಗೋದು, ಇವ್ರ ಮೇಲೆ ಅವರೇ ತಗೋದು ಸರ್. ಏನು ಮಾಡ್ತಾ ಇಲ್ಲ ಸರ್ ಇಲ್ಲಿ. ಭಾರಿ ನೋವಾಗೈತೆ. ಇದಿಷ್ಟು ಗುಳಗಟ್ಟ ಗ್ರಾಮದ ಗ್ರಾಮಸ್ಥರ ಮಾತಾಗಿರುವಂಥದ್ದು. ಅಂದ್ರೆ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ನಮ್ಮೂರಿಗೆ ಏನು ಇರುವಂತಹ ಗಂಡು ಮಕ್ಕಳಿಗೆ ಹೆಣ್ಣನ್ನು ಕೂಡ ಕೊಡ್ತಾ ಇಲ್ಲ. ಅದಕ್ಕೂ ಕೂಡ ಅವರ ಹೆಣ್ಣತ್ತವಂತವರು ಹಿಂದೇಟನ ಆಗ್ತಾ ಇರುವಂಥದ್ದು ನಿಟ್ಟಿನಲ್ಲೂ ಕೂಡ ಒಂದಷ್ಟು ನೋವಿನ ಮಾತುಗಳನ್ನು ಕೂಡ ಹೇಳ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಳವಳ್ಳಿ.